ಮಕ್ಕಳೇ ನೀವೆಲ್ಲ ರೀನೀಟ್ ಎಕ್ಸಾಮ್ ಬರೀತಾ ಇರ್ತೀರಾ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೆಲವೊಂದು ಕ್ವೆಶನ್ಸ್ ಮಿಸ್ ಮಾಡಿರ್ತೀರಾ, ಬಿಟ್ಟಿರ್ತೀರಾ ಖಾಲಿ. ಸೊ ಅವಾಗ ಒಂದು ಹೆಲ್ಪಿಂಗ್ ಹ್ಯಾಂಡ್ ರೀತಿ ಬರುವಂತ ವಿಡಿಯೋನೇ ಇದು. ಸೊ ಇನ್ ದಿಸ್ ವಿಡಿಯೋ ಮಕ್ಕಳೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸಮ್ ಸೈಂಟಿಫಿಕ್ ಮೆಥಡ್ ಟು ಗೆಸ್ ದ ಕ್ವೆಶನ್ಸ್ ಅಂಡ್ ಆನ್ಸರ್ಸ್. ಕ್ವೆಶನ್ ಅಲ್ಲಿ ಇರುವಂತಹ ಆಪ್ಷನ್ಸ್ ನ ಹೇಗೆ ಗೆಸ್ ಮಾಡೋದು ಸೈಂಟಿಫಿಕ್ ಮೆಥಡ್ ನ ಇಟ್ಕೊಂಡು ಅಂತ ಡಿಸ್ಕಷನ್ ಮಾಡೋಣ. ಮಕ್ಕಳೇ ಇದಕ್ಕಿಂತ ಮುಂಚೆ ಆಕ್ಚುಲ್ ನೀಟ್ ಎಕ್ಸಾಮ್ ಇದ್ದಾಗ್ಲೂ ಕೂಡ ಇದೇ ರೀತಿ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ, ಅಲ್ಲಿನೂ ಕೂಡ ಇದೇ ಡಿಸ್ಕಷನ್ ಮಾಡಿದ್ದೆ. ಬಟ್ ಅವಾಗ ಕೆಲವೊಬ್ರು ಮಿಸ್ ಮಾಡಿರ್ತೀರಾ. ಈಗ ಮತ್ತೊಂದ್ಸರಿ ಅದಕ್ಕೆ ರೀನೀಟ್ ಎಕ್ಸಾಮಿಗೂ ಕೂಡ ಹೆಲ್ಪ್ ಆಗ್ಲಿ ಅಂತಂದೇಳಿ ಹೇಗೆ ಕಾನ್ಸೆಪ್ಟ್ ಮತ್ತೆ ರಿವೈಸ್ ಮಾಡ್ತೀವೋ ಅದೇ ರೀತಿ ಟ್ರಿಕ್ಸ್ನು ಕೂಡ ಮತ್ತೊಂದ್ಸರಿ ನಿಮ್ ಮುಂದೆ ರಿವೈಸ್ ಮಾಡ್ಲಿಕ್ಕೆ ಬಂದಿದ್ದೇನೆ. ಸೊ ವೆಲ್ಕಮ್ ಬ್ಯಾಕ್ ಟು PW ನೀಟ್ ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಯು ಕ್ಯಾನ್ ಕಾಲ್ ಮಿ ರಚನಾ ಮ್ಯಾಮ್, ಮಿಸ್ ಆರ್ ಜಸ್ಟ್ ಕಾಲ್ ಮಿ ಅಕ್ಕ. ಮಕ್ಕಳೇ ನೀವು ಆಲ್ರೆಡಿ ನೋಡಿದ್ದೀರಾ ಅಂತ ಅಂದ್ರೆ ಈ ವಿಡಿಯೋನ ಸ್ಪೀಡಲ್ಲಿ ಇಟ್ಕೊಂಡು ಇನ್ನೊಂದ್ಸರಿ ರಿವೈಸ್ ಮಾಡ್ಕೊಳ್ಳಿ ಯಾವ್ದೆಲ್ಲ ಟ್ರಿಕ್ಸ್ ಇದೆ ಅಂತ. ಯಾರು ಮುಂಚೆ ಈ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ಕೊನೆ ತನಕನೂ ನೋಡಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು. ಯಾವ ಸಿಚುವೇಶನ್ ಅಲ್ಲಿ ನೀವು ಗೆಸ್ ಮಾಡಬೇಕು? ಸೊ ದೇರ್ ಆರ್ 3 ಕ್ರೈಟೀರಿಯಾ. ಫಸ್ಟ್ ಥಿಂಗ್, ನೀವು ಆನ್ಸರ್ಸ್ ಕ್ವೆಶನ್ ನೋಡಿದ ತಕ್ಷಣ ಆನ್ಸರ್ಸ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದ್ದೀರಾ. ಎಸ್, ನಿಮಗೆ ಕಾನ್ಫಿಡೆನ್ಸ್ ಇದೆ ಆನ್ಸರ್ಸ್ ಇದ್ದೇ ಅನ್ನುವಂಥ ಎ ಆಪ್ಷನ್ ಬಿ ಆಪ್ಷನ್ ಅಂತ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಯು ಜಸ್ಟ್ ಟಿಕ್ ಯುವರ್ ಕರೆಕ್ಟ್ ಆನ್ಸರ್. ರೈಟ್ ಆನ್ಸರ್ ಯು ನೀಡ್ ಟು ಚೂಸ್. ಓಕೆ, ಸೊ ಇದ್ರ ಮೇಲೆ ಏನೂ ಕೂಡ ಡೌಟ್ ಇರೋದಿಲ್ಲ, ನೀವು ಕಾನ್ಫಿಡೆನ್ಸ್ ಆಗಿರ್ತೀರ. ಸೆಕೆಂಡ್ ಥಿಂಗ್, ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಎನಾ ಬಿನಾ, ಬಿನಾ ಸಿನಾ, ಡಿನಾ ಏನಾ ಅಂತ ಕನ್ಫ್ಯೂಷನ್ ಇರುತ್ತೆ ಎರಡು ಆಪ್ಷನ್ಸ್ ಅಲ್ಲಿ. ಅಂತ ಟೈಮಲ್ಲಿ ಯೂಸ್ ಮಾಡುವಂಥ ಮೆಥಡ್ ಇದು. ದೆನ್ ಕೆಲವೊಂದ್ಸರಿ ಹೇಗಾಗಿರುತ್ತೆ ಅಂದ್ರೆ ಕೊನೆ ಮೂಮೆಂಟ್ ಅಲ್ಲಿ, ಹೋಪ್ ದಿಸ್ ಮೂಮೆಂಟ್ ಯಾರಿಗೂ ಕೂಡ ಬರಬಾರ್ದು, ಬಟ್ ಅಂತ ಟೈಮಲ್ಲಿ ಏನ್ ಮಾಡ್ತೀರಾ, ಒಂದು 5-6 ಕ್ವೆಶನ್ಸ್ ಉಳ್ಕೊಂಡಿರುತ್ತೆ. ಓಕೆ, so at this time see 5 to 6 questions left. ಓಕೆ, ಸೊ ಇವಾಗ ಏನ್ ಮಾಡ್ತೀರಾ ಅಂತಂದ್ರೆ ನೀವು ನಾನು ಹೇಳಿರುವಂತ ಮೆಥಡ್ಸ್ ನ ಯೂಸ್ ಮಾಡ್ತೀರಾ. ಇದ್ರಲ್ಲಿ ಮೇ ಬಿ ಯಾವ್ದಾದ್ರು ಒಂದು 3 ಅಥವಾ 2 ಕರೆಕ್ಟ್ ಆಗ್ಬೋದು. ಇಷ್ಟು ಕ್ವೆಶನ್ಸ್ ಅಲ್ಲಿ ಯೂಸ್ ಮಾಡಿರುವಂತ ಮೆಥಡ್ ಇಂದ 2 ಅಥವಾ 3 ಕರೆಕ್ಟ್ ಆಗ್ಬೋದು. 2 ಕರೆಕ್ಟ್ ಆದ್ರೆ ಎಷ್ಟು ಮಾರ್ಕ್ಸ್ ಬಂತು? ಅಲ್ಲಿಗೆ 8 ಮಾರ್ಕ್ಸ್ ಬಂತು. ಓಕೆ, ಇನ್ ಮಿಕ್ಕಿರುವಂತದ್ದು 5 ಅಲ್ಲಿ 3 ರಾಂಗ್ ಆಯ್ತು, -3 ಮಾಡಿದ್ರು ಕೂಡ ಎಷ್ಟು ಮಾರ್ಕ್ಸ್ ಬರುತ್ತೆ ನಿಮಗೆ? 5 ಮಾರ್ಕ್ಸ್ ಅಂತೂ ಫಿಕ್ಸ್ ಬಂದೇ ಬರುತ್ತಾ? ಓಕೆ, ಸೊ ಈ ರೀತಿ ಮೆಥಡ್ ನ ಯೂಸ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಬರಬಹುದು ಅಂತ ಹೇಳ್ತಾ ಇದ್ದೀನಿ. ಅಗೇನ್, ಆಸ್ ಅ ಫ್ಯಾಕಲ್ಟಿ, ಆಸ್ ಅ ಎಜುಕೇಟರ್, ಐ ಶುಡ್ ನಾಟ್ ಟೆಲ್ ದಿಸ್ ನೀವು ಈ ಮೆಥಡ್ ನ ಯೂಸ್ ಮಾಡಿ ಅಂತ. ಬಟ್ ತುಂಬಾ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಇನ್ನೂ ಮಾಡಕ್ಕಾಗಲ್ಲ ಅಂಡ್ ಕ್ವೆಶನ್ ನ ಖಾಲಿ ಬಿಟ್ಟಕ್ಕೆ ಮನ್ಸ್ ಬರ್ತಾ ಇಲ್ಲ ಅನ್ನುವಂಥ ಸಿಚುವೇಶನ್ ಅಲ್ಲಿ ಮಕ್ಕಳೇ ನೀವು ಇದನ್ನ ಯೂಸ್ ಮಾಡಬಹುದು. ಓಕೆನಾ? ಕ್ಲಾರಿಟಿ ಸಿಕ್ತು? ಡಿಸ್ಕ್ಲೇಮರ್. ಓಕೆ, ಸೊ ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಸ್ಟೂಡೆಂಟ್ಸು, ತುಂಬಾ ಮಕ್ಕಳು ನೀವು ಏನಂತ ಹೇಳಿದಿರಾ, ಮ್ಯಾಮ್ ಅಕ್ಕ ಈ ಸ್ಟ್ರಾಟಜಿ ಯೂಸ್ ಆಗ್ತಾ ಇದೆ ನನಗೆ, ನಾನು ಮಾಕ್ ಟೆಸ್ಟ್ ಅಲ್ಲಿನೂ ಕೂಡ ಯೂಸ್ ಮಾಡಿದ್ದೇನೆ, ದಿಸ್ ಇಸ್ ವೆರಿ ಹೆಲ್ಪ್ಫುಲ್ ಅಂತ ಹೇಳಿದಿರಾ. ಸೊ ಹಾಗಾಗಿ ಮತ್ತೊಂದ್ಸರಿ ನಿಮಗೆ ಈ ಟ್ರಿಕ್ಸ್ ನ ಹೇಳ್ಕೊಡ್ತಾ ಇದೀನಿ ಮಕ್ಕಳೇ. ಸೊ ಬೇಗ ಬೇಗ ಹೇಳ್ಬಿಡ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಫಸ್ಟ್ ಯಾವ್ದು ಅಂದ್ರೆ ಎಲಿಮಿನೇಟ್ ಎಕ್ಸ್ಟ್ರೀಮ್ ವ್ಯಾಲ್ಯೂ. ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಂತಂದ್ರೆ ಹೈಯೆಸ್ಟ್ ಮತ್ತೆ ಲೋಯೆಸ್ಟ್ ವ್ಯಾಲ್ಯೂ ಯಾವ್ದಿರುತ್ತೆ ಅದನ್ನ ಯು ನೀಡ್ ಟು ಎಲಿಮಿನೇಟ್. ಹೈಯೆಸ್ಟ್ ಯಾವ್ದಿದೆ, ಓಕೆನಾ? ಸೊ ಲೋಯೆಸ್ಟ್ ಯಾವ್ದಿದೆ? ಸೊ ಇದ್ರಲ್ಲಿ ನೋಡಿ ಹೈಯೆಸ್ಟ್ ಯಾವ್ದಿರುತ್ತೆ, ಇಲ್ಲಿ ಹೈಯೆಸ್ಟ್ ಮತ್ತೆ ಲೋಯೆಸ್ಟ್ ಎಲಿಮಿನೇಟ್ ಮಾಡಿರ್ತೀರಾ. ಸೊ ದೀಸ್ ಟು ಯು ಜಸ್ಟ್ ಎಲಿಮಿನೇಟ್. ದೆನ್ ಇದೆರಡರಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಆನ್ಸರ್ ಇರುತ್ತೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ದಿಸ್ ಒನ್. ಓಕೆ, ಆಮೇಲೆ ಕ್ವೆಶನ್ ನೋಡಿ, ಏನಾದ್ರೂ ಸ್ವಲ್ಪ ಟ್ರೈ ಮಾಡಿ ಆನ್ಸರ್ ಫಾರ್ಮುಲಾ ಹಾಕ್ಲಿಕ್ಕೆ ಏನಾದ್ರು ಟ್ರೈ ಮಾಡಿ. ಸೊ ನಿಮಗೆ ನಿಯರ್ ವ್ಯಾಲ್ಯೂ ಇಷ್ಟು ಬರ್ತಿತ್ತು ಅಂತಂದ್ರೆ ಇದನ್ನ ನೀವು ಆನ್ಸರ್ ಮಾಡ್ತೀರಾ. ಓಕೆ, ಸೊ ಬೇಗ ಎಲಿಮಿನೇಟ್ ಮಾಡಿ ನೀವು ಆನ್ಸರ್ ಮಾಡಬಹುದಾಗಿರುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೂಡ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ, ಹೈಯೆಸ್ಟ್ ಲೋಯೆಸ್ಟ್ ಎಲಿಮಿನೇಟ್ ಮಾಡ್ತೀರಾ. ಓಕೆ, ಸೊ ಇನ್ ಮಿಕ್ಕಿದ ಎರಡರಲ್ಲಿ ಯಾವ್ದಾದ್ರು ಆನ್ಸರ್ ಕರೆಕ್ಟ್ ಆಗಿ ಇರುತ್ತೆ. ಸರಿನಾ? ಸೊ ದಿಸ್ ಥಿಂಗ್ ಯು ನೀಡ್ ಟು ಫಾಲೋ. ದೆನ್ ವೆನ್ ಯು ಆರ್ ಸ್ಟಕ್ ಇನ್ ಎಕ್ಸಾಮ್, ದೆನ್ ಸಿಮಿಲರ್ ಆಪ್ಷನ್ಸ್ ಯಾವಾಗ್ಲೂ ಕೂಡ ಹೇಗಿರುತ್ತೆ ಅಂತಂದ್ರೆ, ನಾಟ್ ಓನ್ಲಿ ದಿಸ್, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಕೂಡ ಅಷ್ಟೇ, ಯಾವ್ದಾದ್ರು ಎರಡೇ ಎರಡು ಸ್ಟೇಟ್ಮೆಂಟ್ ಸೇಮ್ ಇರುತ್ತೆ. ಓಕೆ, ಪ್ರತಿಯೊಂದನ್ನು ಏನೋ ಒಂದು ವರ್ಡ್ ಅಲ್ಲಿ ಮಾತ್ರ ಚೇಂಜ್ ಮಾಡಿರ್ತಾರೆ. ನಾಟ್ ಅಥವಾ ಓನ್ಲಿ ಆ ರೀತಿ ವರ್ಡ್ಸ್ ಚೇಂಜ್ ಮಾಡಿ 2-3 ಸೆಂಟೆನ್ಸ್ ಕೊಟ್ಟಿರ್ತಾರೆ. ಅಥವಾ ಈ ರೀತಿ ಸಿಂಬಲ್ಸ್ ಅಲ್ಲಿನೂ ಕೂಡ, ಸೈನ್ಸ್ ಅಲ್ಲಿನೂ ಕೂಡ, ಏನು ವ್ಯಾಲ್ಯೂಸ್ ಅಲ್ಲಿನೂ ಕೂಡ ಎರಡು ಆಲ್ಮೋಸ್ಟ್ ಸಿಮಿಲರ್ ಇರುತ್ತಲ್ಲ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಇವೆರಡರಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಆನ್ಸರ್ ಇರುತ್ತೆ. ಇದು ಕರೆಕ್ಟ್ ಆನ್ಸರ್. ಅರ್ಥ ಆಗ್ತದೆನಾ? ಇದು ನೋಡಿ, ಇವೆರಡು ಸೇಮ್ ಅನ್ಸ್ತಾ ಇದೆಯಲ್ಲ. ಸೊ ಇದು ಯಾವ್ದಾದ್ರು ಒಂದು ಸೇಮ್ ಅನ್ಸುವಂತ ಆಪ್ಷನ್ಸ್ ಅಲ್ಲಿ ಕರೆಕ್ಟ್ ಆನ್ಸರ್ ಇದ್ದೇ ಇರುತ್ತೆ. ಓಕೆನಾ? ದೆನ್ ಸ್ಟ್ಯಾಂಡ್ ಔಟ್ ಡಿಫ್ರೆಂಟ್ಲಿ ಅಂತ ಅಂದ್ರೆ ಯಾವುದೋ ಒಂದು ಆಪ್ಷನ್ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರ್ತಲ್ಲ, ತುಂಬಾ ಸರಿ ಏನಾಗಿರುತ್ತೆ ಅಂತ ಅಂದ್ರೆ ಅದು ಆನ್ಸರ್ ಕರೆಕ್ಟ್ ಇರುತ್ತೆ. ಸೊ ಇಲ್ಲಿ ನೋಡಿ, ಆಪ್ಷನ್ಸ್ ಎಲ್ಲ ಒಂದೇ ರೀತಿ ಕಾಣಿಸ್ತಾ ಇದೆ, ಒಂದೇ ಒಂದು ಮಾತ್ರ ಡಿಫ್ರೆಂಟ್ ಇದೆ.
ಓಕೆ, ಸೊ ಇಲ್ಲಿ ಯಾವುದು ಅಂತಂದ್ರೆ ದಟ್ ಈಸ್ ಫಸ್ಟ್ ಒನ್. ಸೊ ದಟ್ಸ್ ವೈ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿನೂ ಕೂಡ ಕೆಲವೊಂದ್ಸರಿ ಆಗುವಂತ ಚಾನ್ಸಸ್ ಇರುತ್ತೆ. ದೆನ್ ಅಸರ್ಷನ್ ರೀಸನ್ ಕ್ವೆಶನ್ ಬಂದಾಗ ತುಂಬಾ ಸರಿ ಹೇಗ್ ಮಾಡಿರ್ತಾರೆ, ಆನ್ಸರ್ಸ್ ಫ್ರೇಮ್ ಹೇಗ್ ಮಾಡಿರ್ತಾರೆ ಅಂತ ಅಂದ್ರೆ ಫಸ್ಟಿಗೆ ನಾಟ್ ಕರೆಕ್ಟ್ ಅಥವಾ ಕರೆಕ್ಟ್ ಎಕ್ಸ್ಪ್ಲನೇಷನ್ ಈ ರೀತಿ ಇರುವಂತದ್ದೇ ತುಂಬಾ ಸರಿ ಆನ್ಸರ್ಸ್ ಇರುತ್ತೆ. ಬಟ್ ಅಗೇನ್ ಯು ಶುಡ್ ನಾಟ್ ಫಾಲೋ ದಿಸ್. ನೀವು ಕರೆಕ್ಟ್ ಆಗಿ ಸೆಂಟೆನ್ಸ್ ಓದ್ತೀರಾ ಮಕ್ಳೇ. ಸೊ ಅಸರ್ಷನ್ ಓದಿದ್ಮೇಲೆ ನೀವೇನಂತ ಆಡ್ ಮಾಡಬೇಕು, ಬಿಕಾಸ್ ಅಂತ ಆಡ್ ಮಾಡಬೇಕು. ಓಕೆನಾ? ಸೊ ಇದು ಕರೆಕ್ಟ್ ಅನ್ಸಿದ್ರೆ, ಅಸರ್ಷನ್ ಕರೆಕ್ಟ್ ಅನ್ಸಿದ್ರೆ ರೀಸನ್ಗೆ ಬಿಕಾಸ್ ಅಂತ ಆಡ್ ಮಾಡಿ ರೀಸನ್ ಓದಿ. ಅವಾಗ ರೀಸನ್ ರಾಂಗ್ ಅನಿಸ್ತು ಅಂತಂದ್ರೆ ದಿಸ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂತ ಹೇಳ್ತೀರಾ. ಓಕೆ, ಅಂದ್ರೆ ಅದಕ್ಕೆ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಆಗ್ತಾ ಇಲ್ಲ ರೀಸನ್. ಅರೆ ಫಸ್ಟ್ ಆಫ್ ಆಲ್ ರೀಸನ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆನಾ ಇಲ್ಲ ಅಂತ ಚೆಕ್ ಮಾಡಬೇಕು. ಓಕೆ, ಅದಾದ್ಮೇಲೆ ಅದಕ್ಕೆ ಸೂಟೇಬಲ್ ಇದೆನಾ ಅಂತ ಚೆಕ್ ಮಾಡ್ತೀರಾ. ಅವಾಗ ಸೂಟೇಬಲ್ ಇತ್ತು ಅಂದ್ರೆ ಎ, ಇಲ್ಲ ಅಂತಂದ್ರೆ ಬಿ. ಓಕೆನಾ? ಸೊ ರೀಸನ್ ಕ್ವೆಶನ್ ರೀಸನ್ ಸ್ಟೇಟ್ಮೆಂಟ್ ಓದಿದ ತಕ್ಷಣ ಅದು ಕರೆಕ್ಟ್ ಇದೆನಾ ಇಲ್ಲ ಅಂತ ಗೊತ್ತಾಗುತ್ತಲ್ಲ, ಅವಾಗ್ಲೇ ನಿಮಗೆ ಅರ್ಧ ಏನು ಗೆಸ್ ಮಾಡುವಂತ ಸ್ಟ್ರಾಟಜಿ ಸಿಕ್ಕಂಗ ಆಗಿರುತ್ತೆ. ಯಾಕಂದ್ರೆ ನೀವು ಅಲ್ಲಿ ಕರೆಕ್ಟ್ ಆಗಿ ಮಾಡ್ಕೊಂಡಿರ್ತೀರಾ ಈ ಸ್ಟೇಟ್ಮೆಂಟ್ ರಾಂಗ್ ಇದೆನಾ ರೈಟ್ ಇದೆನಾ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಸೆಕೆಂಡ್ ರೀಸನ್ ರಾಂಗ್ ಹೇಳ್ತಾ ಇದೆ ಅಂತ ಅಲ್ಲಿನೇ ಗೊತ್ತಾಗ್ಬಿಡುತ್ತೆ ಆ ರೀತಿ. ಓಕೆನಾ? ಸೊ ಎರಡೂ ಕರೆಕ್ಟ್ ಅನ್ಸಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಕೊಂತೀರಾ, ಬಿಕಾಸ್ ಅಂತ ಆಡ್ ಮಾಡಿ ನೀವು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ ಮಕ್ಳಿಗೆ. ಸೊ ದಿಸ್ ಇಸ್ ಅಗೇನ್ ದ ನೆಕ್ಸ್ಟ್ ಮೆಥಡ್. ನೆಕ್ಸ್ಟ್ ಇಲ್ಲಿ ಎಲಿಮಿನೇಷನ್ ಮೆಥಡ್ ತುಂಬಾ ಸರಿ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ವರ್ಕ್ ಆಗುತ್ತೆ. ಹೇಗೆ ಅಂದ್ರೆ ನೋಡಿದ ತಕ್ಷಣ ನೀವು ಹೇಳ್ಬಿಡ್ಬೋದು ಯಾವ್ದೆರಡು ಸೇಮ್ ಇದೆ ಅಲ್ಲ. ನೋಡಿ ಇಲ್ಲಿ ನೋಡಿ A4 ಅಂತ ಇದೆ ಅಂತ ಅಂದ್ರೆ ಇದೆರಡರಲ್ಲಿ ಅದ್ರ ಒಂದು ಆನ್ಸರ್ ಇರುತ್ತೆ. ನೋಡಿ A3 ಇದೆ, A2 ಇದೆ. ಸೊ ಇದನ್ನ ನೀವು ಎಲಿಮಿನೇಟ್ ಮಾಡ್ತೀರಾ. ದೆನ್ ಅಗೇನ್ ಯು ನೀಡ್ ಟು ಚೆಕ್. ಓಕೆ, ಸೊ A4 ಅಂತ ಇದೆ. ನೋಡಿ A4 ಇದು ಕರೆಕ್ಟ್ ಇದೆ. ಓಕೆನಾ? ದೆನ್ ನೆಕ್ಸ್ಟ್ B2 B3 ಇದೆ. ಈಗ ಒಂದೇ ಒಂದು ಚೂಸ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಆನ್ಸರ್ ಸಿಕ್ಬಿಡುತ್ತೆ. B2 B3 ಯುಕ್ರೋಮ್ಯಾಟಿನ್ ಅಂತ ಅಂದ್ರೆ ಡೆನ್ಸ್ಲಿ ಪ್ಯಾಕ್ಡ್ ಅಂತ ಇದೆ, ಯುಕ್ರೋಮ್ಯಾಟಿನ್ ಲೂಸ್ಲಿ ಪ್ಯಾಕ್ಡ್. ಯುಕ್ರೋಮ್ಯಾಟಿನ್ ಅಂದ್ರೆ ಏನ್ ಮಕ್ಕಳೇ, ಲೂಸ್ಲಿ ಪ್ಯಾಕ್ಡ್. ಓಕೆ, ಸೊ B3 ಅಂತ ನೋಡಿದ ತಕ್ಷಣ ನೀವ್ ಏನ್ ಮಾಡ್ತೀರಾ, ಫಸ್ಟ್ ಆಪ್ಷನ್ ಅಂತ ಬೇರೆ ಯಾವ್ದು ಆಪ್ಷನ್ ಚೆಕ್ ಮಾಡೋದೇ ಬೇಕಾಗಿಲ್ಲ. ಇದ್ದಿದ್ದೇ ಇವೆರಡು ಆಪ್ಷನ್ ಅಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿತ್ತು. ಸೊ ಎರಡೇ ಫಸ್ಟ್ 2 ನೋಡ್ಕೊಂಡಿದ್ರೆ ಮುಗೀತು. ಓಕೆ, ಸೊ ಇದೆರಡು ಪಕ್ಕ ಇದೆ ಅಂತಂದ್ರೆ ಇದಂತೂ ಅಲ್ವೇ ಇಲ್ಲ. ಯಾಕಂದ್ರೆ ಇದು B2 ಅಂತ ಇದೆ, ಹಂಗಂದ್ರೆ ಮಿಕ್ಕಿದೆಲ್ಲನೂ ಕೂಡ ಆ ಆಪ್ಷನ್ ಅಲ್ಲಿ ರಾಂಗ್ ಆಗುತ್ತೆ ಅಂತ ಅರ್ಥ. ಗೊತ್ತಾಯ್ತಾ ಮಕ್ಳೇ? ಸೊ ಈ ರೀತಿ ನೀವು ಯೂಸ್ ಮಾಡ್ತೀರಾ. ದೆನ್ ಇನ್ನೊಂದು ಮೆಥಡ್ ಇದೆ ಏನಂತಂದ್ರೆ ಇದರಲ್ಲಿ ಯಾವುದು RNA ಮತ್ತೆ DNA ಸೀಕ್ವೆನ್ಸ್ ನ ಕಂಡುಹಿಡಿಯಲಿಕ್ಕೆ ಹೇಳಿದಾಗ ಹೇಗ್ ಮಾಡಬೇಕು. ಸೊ ನಿಮಗೆ ಗೊತ್ತಿರುವಂತದ್ದು ಮೇನ್ ಥಿಂಗ್ ಏನಂತ ಅಂದ್ರೆ DNA ಅಲ್ಲಿ ಇರುವಂತದ್ದು 2 ಸ್ಟ್ರಾಂಡ್ ಮಕ್ಕಳೇ. ಒಂದು ಟೆಂಪ್ಲೇಟ್ ಅಂತ ಹೇಳ್ತೀವಿ, ಇನ್ನೊಂದು ಕೋಡಿಂಗ್ ಅಂತ ಹೇಳ್ತೀವಿ. ಸೊ 3 to 5 ಯೂಶಲಿ ಟೆಂಪ್ಲೇಟ್ ಇದ್ರೆ 5 to 3 ಏನಾಗಿರುತ್ತೆ ಮಕ್ಕಳೇ, ಕೋಡಿಂಗ್ ಆಗಿರುತ್ತೆ. ಸೊ ದಿಸ್ ಇಸ್ ಕೋಡಿಂಗ್ ಅಂಡ್ ದಿಸ್ ಇಸ್ ಟೆಂಪ್ಲೇಟ್ ಆಗಿರುತ್ತೆ. ಓಕೆನಾ? ಸೊ ಈಗ ಕೋಡಿಂಗ್ ಮತ್ತೆ ಟೆಂಪ್ಲೇಟ್ ಸ್ಟ್ರಾಂಡ್ ಕ್ವೆಶನ್ ಬಂದಾಗ mRNA ಯಾವ್ದಾದ್ರು ಹೇಗೆ ಫಾರ್ಮೇಶನ್ ಆಗುತ್ತೆ, mRNA ಫಾರ್ಮೇಶನ್ ಆಗಿರುತ್ತೆ ಹೇಗೆ ಅಂತ ಕ್ವೆಶನ್ ಕೇಳ್ತಾರೆ. ಫಸ್ಟ್ ಆಫ್ ಆಲ್ mRNA ಅಲ್ಲಿ ಏನಿರುತ್ತೆ ಮಕ್ಕಳೇ, 5' to 3' ಇರುತ್ತೆ. ಸೊ ದಿಸ್ ವಿಲ್ ಬಿ mRNA. ಓಕೆನಾ? ಸೊ mRNA ಸ್ಟ್ರಾಂಡ್ ಯಾವಾಗ್ಲೂ ಕೂಡ ಯಾವ್ದ್ರಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ 5 to 3. ಸೊ ಯಾವ್ದಾದ್ರು ಆಪ್ಷನ್ ಅಲ್ಲಿ 3 to 5 ಕೊಟ್ಟಿದ್ದಾರೆ ಅಂದ್ರೆ ನೀವೇನ್ ಮಾಡ್ಬೇಕು, ಎಲಿಮಿನೇಟ್ ಮಾಡ್ಬೇಕು. ದೆನ್ ಆಲ್ವೇಸ್ ಸ್ಟ್ರಾಂಡ್ಸ್ ಆಫ್ ಕೋಡಿಂಗ್ ಸ್ಟ್ರಾಂಡ್ ವಿಲ್ ಬಿ ಈಕ್ವಲ್ ಟು ಅಂದ್ರೆ ಕೋಡ್ಸ್ ಇನ್ ದ ಕೋಡಿಂಗ್ ಸ್ಟ್ರಾಂಡ್. ಇಲ್ಲಿ ಇರುವಂತಹ ಕೋಡಿಂಗ್ ಸ್ಟ್ರಾಂಡ್ ಅಲ್ಲಿ ಇರುವಂತಹ ಸೀಕ್ವೆನ್ಸ್ mRNA ಅಲ್ಲಿನೂ ಕೂಡ ಸೇಮ್ ಇರುತ್ತೆ. ನ್ಯೂಕ್ಲಿಯೋಟೈಡ್ಸ್ ವಿಲ್ ಬಿ ಸೇಮ್ ಎಕ್ಸೆಪ್ಟ್ ಫಾರ್ ಥೈಮಿನ್ ಅಂಡ್ ಯುರಾಸಿಲ್. ಸೊ ಥೈಮಿನ್ ಬದಲಿಗೆ ಯುರಾಸಿಲ್ ಇರುತ್ತೆ, ಇನ್ ಮಿಕ್ಕಿರುವಂತದ್ದು ಎಲ್ಲದನ್ನು ಕೂಡ ಸೇಮ್ ಇರುತ್ತೆ. ಸಪೋಸ್ ಇಲ್ಲಿ A ಇತ್ತು ಅಂದ್ರೆ ಇಲ್ಲೂ ಕೂಡ ಏನಾಗುತ್ತೆ, ಆಪೋಸಿಟ್ ಏದಿದ್ದು ಏನಾಗಬೇಕು, T ಬರಬೇಕು. T ಬದಲಿ U ಆಗಿರುತ್ತೆ ಅಷ್ಟೇ. ಓಕೆನಾ? ಅಂಡ್ G ಇತ್ತು ಅಂದ್ರೆ ಇಲ್ಲೂ ಕೂಡ G ಇರುತ್ತೆ, ಇಲ್ಲಿ C ಇತ್ತು ಅಂದ್ರೆ ಇಲ್ಲೂ ಕೂಡ C ಇರುತ್ತೆ. ಸೊ ಓನ್ಲಿ ಥಿಂಗ್ ಇಸ್ ಏನು ಅಂತ ಅಂದ್ರೆ ಥೈಮಿನ್ ಬದಲಿಗೆ ಏನಾಗಬೇಕು, ಯುರಾಸಿಲ್ ಆಗ್ಬೇಕು. ಓಕೆನಾ? ಸೊ A ಇದ್ರೆ A ಇರುತ್ತೆ ಆ ರೀತಿ. ಓಕೆ, ದೆನ್ T ಇದ್ರೆ ಏನಾಗುತ್ತೆ, ದಟ್ ವಿಲ್ ಬಿ ರೀಪ್ಲೇಸ್ ಟು ಯುರಾಸಿಲ್. T ಇದ್ರೆ ಏನಾಗುತ್ತೆ, ಯುರಾಸಿಲ್ ಆಗಿ ರೀಪ್ಲೇಸ್ ಆಗುತ್ತೆ. ಇನ್ ಮಿಕ್ಕಿದ್ದು ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ ಮಕ್ಕಳೇ. ಓಕೆನಾ? ದೆನ್ ಸೊ ಈಗ ಇಲ್ಲಿ ಕ್ವೆಶನ್ ಏನಂತ ಕೇಳಿದ್ದಾರೆ, mRNA ಯಾವುದು ಅಂತ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ ಸೀಕ್ವೆನ್ಸ್ ಏನಂತ ಕೊಟ್ಟಿದ್ದಾರೆ, ATGC ಅಂತ ಕೊಟ್ಟಿದ್ದಾರೆ. ಸೊ ನಾನು ಇವಾಗ ಏನಂತ ಹೇಳಿದೆ, mRNA ಎಲ್ಲಿಂದ ಸ್ಟಾರ್ಟ್ ಆಗಬೇಕು, 5 to 3 ಸ್ಟಾರ್ಟ್ ಆಗಬೇಕು. ಸೊ 3 to 5 ಯಾವ್ದಿದೆ ಅದನ್ನ ನೀವು ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡ್ತೀರಾ. ದೆನ್ 5 to 3 ಇರಬೇಕು mRNA ಅಲ್ಲಿ. ಸೊ RNA ಅಂತಂದ್ರೆ ಯುರಾಸಿಲ್ ಇರಲೇಬೇಕು. ಸೊ ಥೈಮಿನ್ ಇದ್ದನ್ನ ಎಲಿಮಿನೇಟ್ ಮಾಡ್ತೀರಾ. ವಿದೌಟ್ ಸಾಲ್ವಿಂಗ್ ಯು ಜಸ್ಟ್ ಯೂಸ್ಡ್ ದಿಸ್ ಮೆಥಡ್ ಅಂಡ್ ಸಾಲ್ವ್ಡ್ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಲ್ಲ ಹೇಗೆ ರೈಟ್ ಆನ್ಸರ್ ನ ನೀವು ಚೂಸ್ ಮಾಡಿದ್ರಿ ಅಂತ. Yes, so this is the method you need to apply to answer quickly. Okay, then ಈಗ ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ ಎಲ್ಲೋ ಕೇಳಿದೀನಿ ಈ ವರ್ಡ್, ಸ್ವಲ್ಪ ನೆನಪು ಮಾಡ್ಕೊಂಡ್ರೆ ಕಂಪ್ಲೀಟ್ ಆನ್ಸರ್ ನೆನಪಾಗ್ಬೋದೇನೋ, ಕರೆಕ್ಟಾಗಿ ಚೂಸ್ ಮಾಡ್ಬೋದೇನೋ ನಾನು ಅಂತ ಅನಿಸ್ತಾ ಇರುತ್ತೆ ನಿಮಗೆ. ಅವಾಗ ಏನ್ ಮಾಡ್ತೀರ ಅಂದ್ರೆ ಯು ಜಸ್ಟ್ ಟ್ರೈ ಟು ರೀಕಾಲ್ ವೇರ್ ಯು ಹ್ಯಾವ್ ರೆಡ್ ಅಟ್ ಲಾಸ್ಟ್ ಟೈಮ್ ನೀವು ಯಾವಾಗ ಎಲ್ಲಿ ಓದಿದ್ದೀರಾ.
ಓಕೆ, ಯಾವ ಬುಕ್ಕಲ್ಲಿ ಓದಿದ್ದೀರಾ ಆ ಬುಕ್ನ ಕಣ್ಮುಂದೆ ತಗೊಂಡ್ ಬರ್ಲಿಕ್ಕೆ ಟ್ರೈ ಮಾಡಿ. ಸೊ ದಿಸ್ ಇಸ್ ವೇರ್ ಯು ಆರ್ ಕನೆಕ್ಟಿಂಗ್ ಯುವರ್ ನ್ಯೂರಾನ್ಸ್. ಓಕೆ, ಸೊ ನಿಮ್ಮ ಸೆಲ್ಸ್ಗಳನ್ನ ಕನೆಕ್ಟ್ ಮಾಡಿಕೊಂಡು ಒಂದಕ್ಕೊಂದು ಕನೆಕ್ಟ್ ಮಾಡಿ ಇನ್ಫಾರ್ಮೇಶನ್ ನೀವು ವಾಪಸ್ ತಗೊಂಡ್ ಬರ್ತಾ ಇದ್ದೀರಾ. ಅವಾಗ ಮೇ ಬಿ ನಿಮಗೆ ಆನ್ಸರ್ ನೆನಪಾಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ ಮಕ್ಳೇ? ಸೊ ಯಾವ್ದಾದ್ರು ನೀವು ವಸ್ತುನ ಕಳ್ಕೊಂಡು ನೀವು ಅದೇ ರೀತಿ ಮಾಡ್ತೀರಾ. ಲಾಸ್ಟ್ ಟೈಮ್ ನಾನು ಎಲ್ಲಿ ನೋಡಿದ್ದೆ, ಎಲ್ಲಿ ಬಿಟ್ಟಿದ್ದೆ, ಯಾರ ಜೊತೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ, ಅವ್ರಿಗೆ ಕಾಲ್ ಮಾಡ್ತೀನಿ. ಸೊ ಈ ರೀತಿ ಮಾಡ್ತೀರಾ, ಅವಾಗ ನಿಮಗೆ ಆ ವಸ್ತು ಸಿಗುತ್ತೆ. ಸೊ ಅದೇ ರೀತಿ ಆನ್ಸರ್ನು ಕೂಡ ಸಿಗುತ್ತೆ. ಓಕೆ, ಯು ಜಸ್ಟ್ ಟ್ರೈ ದಿಸ್ ಇನ್ ಮಾಕ್ ಟೆಸ್ಟ್ 2. ಸೊ ನೆಕ್ಸ್ಟ್ ಬರುವಂತ ಮಾಕ್ ಟೆಸ್ಟ್ ಕೂಡ ಟ್ರೈ ಮಾಡಿ ನೋಡಿ. ಸೊ ನೆಕ್ಸ್ಟ್ ಏನಂತಂದ್ರೆ, ಮೋಸ್ಟ್ ಆಫ್ ದ ಟೈಮ್ 90% ಆಫ್ ದ ಟೈಮ್ ಆಲ್ ಆಫ್ ದ ಎಬೋ ಇರೋದು ಕರೆಕ್ಟ್ ಆನ್ಸರ್ ಆಗುತ್ತೆ, ನನ್ ಆಫ್ ದ ಎಬೋ ಅಂತ ಇರೋದು ರಾಂಗ್ ಆನ್ಸರ್ ಆಗಿರುತ್ತೆ. ಓಕೆನಾ? ಸೊ ತುಂಬಾ ಸರಿ ಆಲ್ ಆಫ್ ದ ಎಬೋ ಅಂತ ಇರೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಅವಾಗ ನೀವು ಅದನ್ನ ಚೂಸ್ ಮಾಡ್ತೀರಾ. ದೆನ್ ಲಾಸ್ಟ್ ಮೂಮೆಂಟ್ ಅಪ್ಪ, ಇನ್ನೇನು ಆನ್ಸರ್ ಶೀಟ್ ಇಸ್ಕೊಳಕ್ ಬಂದ್ಬಿಟ್ಟಿದ್ದಾರೆ, ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ಯಾವುದೋ ಒಂದು ಆಪ್ಷನ್ ನ ಟಿಕ್ ಮಾಡ್ಬೇಕಲ್ಲ, ಇದು ಎನ್ಸರ್ಕಲ್ ಮಾಡ್ಬೇಕಲ್ಲ ಅಂತ ಅಂದಾಗ ಯು ಜಸ್ಟ್ ಚೂಸ್ ಬಿ ಆರ್ ಸಿ, ಯಾವ್ದಾದ್ರು ಒಂದು ಚೂಸ್ ಮಾಡ್ತೀರಾ. ಯಾಕಂದ್ರೆ ನೀವು ಓಲ್ಡ್ ಪೇಪರ್ಸ್ ನ ತೆಗೆದು ನೋಡ್ತೀರಾ, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನ ತೆಗೆದು ನೋಡ್ತೀರಾ, ಅದರಲ್ಲಿ ತುಂಬಾ ಆನ್ಸರ್ಸ್ ಏನಾಗಿರುತ್ತೆ ಅಂದ್ರೆ ಬಿ ಅಂಡ್ ಸಿ ನೇ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆನಾ? ಸೊ ಕೀ ಆನ್ಸರ್ಸ್ ತೆಗೆದು ನೋಡಿ ಲಾಸ್ಟ್ ಇಯರ್ಸ್ ಇಂದು, ಅದರಲ್ಲಿ ಬಿ ಅಂಡ್ ಸಿ ತುಂಬಾ ಆನ್ಸರ್ಸ್ ಬಿ ಅಂಡ್ ಸಿ ನೇ ಇರುತ್ತೆ. ಸೊ ಹಾಗಾಗಿ ಯು ಜಸ್ಟ್ ಟ್ರೈ ಟು ಆನ್ಸರ್ ದಿಸ್ ಇನ್ ದಟ್ ಸಿಚುವೇಶನ್. ಅಗೇನ್ ಮಕ್ಕಳೇ, ಯಾವಾಗ ಇದನ್ನೆಲ್ಲ ಯೂಸ್ ಮಾಡ್ತೀರಾ ಅಂತ ಅಂದ್ರೆ ಕಷ್ಟ ಕಾಲದಲ್ಲಿ ಸಿಕ್ಕಾಕೊಂಡಾಗ ಮಾತ್ರ ಇದನ್ನ ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ನೆಗೆಟಿವ್ ಮಾರ್ಕಿಂಗ್ಸ್ ಇರೋದ್ರಿಂದ ನೀವು ರಿಸ್ಕ್ ತಗೊಳ್ಳೋ ಅಂತ ಚಾನ್ಸಸ್ ನ ಇಟ್ಕೋಬೇಡಿ. ಸರಿನಾ ಮಕ್ಳೇ? ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ದಿಸ್ ಇಸ್ ದ ಸೆಕೆಂಡ್ ಚಾನ್ಸ್, ಎಕ್ಸಾಮ್ಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ. ಓಕೆ, ಸೊ ಮತ್ತೊಂದ್ಸರಿ ಬರೀಬೇಕಲ್ಲ ಅನ್ನುವಂತಹ ನೆಗೆಟಿವಿಟಿಗಿಂತ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ, ನಾನು ಇನ್ನೂ ಹೇಗೆ ಚೆನ್ನಾಗಿ ಮಾಡಬೇಕು ಅನ್ನೋ ಪಾಸಿಟಿವ್ ಥಾಟ್ ಇಂದ ಡೈಲಿ ಓದ್ತಾ ಬನ್ನಿ. ಗುಡ್ ಲಕ್ ಫಾರ್ ಯುವರ್ ಪ್ರಿಪ್ರೇಷನ್ ಮಕ್ಳೇ, ಅಂಡ್ ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮ್. ಗುಡ್ ಲಕ್. ಈಗಲೇ ಬೇಡ, ಇನ್ನು ಮುಂದೆ ಎಲ್ಲ ವಿಡಿಯೋಸ್ ಅಲ್ಲಿ ಸಿಗುವ. ಸೊ ಟಿಲ್ ದೆನ್, ಬೈ ಬೈ.